ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಮ್ಮ RCBಯ ಹೆಮ್ಮೆ ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡಕ್ಕೆ ಬಂದು ಇವತ್ತಿಗೆ 18 ವರ್ಷ ಆಯಿತು. ಗಾಯ್ಸ್, ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋದಲ್ಲಿ RCB ಅಪ್ಡೇಟ್ಸ್ಗಳು ಕೆಲವೊಂದಷ್ಟು ಇದಾವೆ, ಸೊ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಏನೇನು ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಇವತ್ತು IPL ಆಕ್ಷನ್ ನಡೀತು. ಇವತ್ತಿನ ದಿನ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ಚೂಸ್ ಮಾಡ್ತೀವಿ. ಸೊ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಆಕ್ಚುಲಿ ಡೆಲ್ಲಿ ಬೇಕೇ ಬೇಕು ಅಂತ ನಾವು ತಗೊಳ್ಳೋದು. ಆಕ್ಚುಲಿ RCB ಅವ್ರಿಗೆ ಯಂಗ್ಸ್ಟರ್ ಅಂಡರ್-19 ವರ್ಲ್ಡ್ ಕಪ್ ನ ಗೆಲ್ಸ್ಕೊಟ್ಟಿದ್ದಾರೆ. ನಮ್ಮ RCB ಗೆ ಫ್ಯೂಚರ್ ಒಂದು ಬ್ರ್ಯಾಂಡ್ ಆಗ್ತಾರೆ ಅಂತ. ಸೊ ಆ ಟೈಮಲ್ಲೇ ವಿಜಯ್ ಮಲ್ಯ ಅವರು ಯೋಚನೆ ಮಾಡಿದ್ರು. ಸೊ ವಿಜಯ್ ಮಲ್ಯ ಅವ್ರು ಯೋಚನೆ ಮಾಡಿ ಕರೆಕ್ಟಾಗಿ ನಮ್ಮನ್ನ ಒಳಗಡೆ ಟೀಮ್ಗೆ ಎಳ್ಕೊಂಡ್ ಬಂದಿದ್ದವರು RCB ಅವರು. ಒಂಥರ ಚಿಕ್ಕ ಮಗು ಅಂತಾನೆ ಹೇಳ್ಬೋದು ಗೈಸ್. ಅವಾಗ ನಮ್ಮ RCB ತಂಡಕ್ಕೆ ಬಂದಾಗ ಇವಾಗ ಹೆಮ್ಮರವಾಗಿ ಬೆಳೆದಿದ್ದಾರೆ ಗೈಸ್. ಇವಾಗ ಹೆಂಗೆ ಅಂತಂದ್ರೆ ನಮ್ಮ ಮನೆ ಮಗ ಆಗ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಎಕ್ಸಾಕ್ಟ್ಲಿ, ಬ್ಯಾಂಗ್ಳೂರ್ಗೆ ಒಂಥರ ಅವ್ರು ಹೆಂಗೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತಂದ್ರೆ ಇವನ್ ಅವರು ಕೂಡ ಅಷ್ಟು ಲಾಯಲ್ ಆಗಿದ್ದಾರೆ. ಅವ್ರು ಬಾಯ್ ಬಿಟ್ರೆ ಹೇಳೋದು ಏನ್ ಗೊತ್ತಾ, RCB ನಾನು ಬೇರೆ ಕಡೆ ನಾನು ಎಲ್ಲೂ ಕೂಡ ನಾನು ಯೋಚನೆ ಮಾಡಿಲ್ಲ. ನನಗೆ ಈ ತರ ಡ್ರೆಸ್ಸಿಂಗ್ ರೂಮ್ ಆಗಿರ್ಲಿ, ಈ ತರ ಎನ್ವೈರನ್ಮೆಂಟ್ ಆಗಿರ್ಲಿ, ಇಂಡಿಯಾ ಆಡ್ಬೇಕಾದ್ರೆ ಎಲ್ಲೋದ್ರು ವಿರಾಟ್ ಕೊಹ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದೇ ಇದ್ದಾರೆ. ಇವನ್ ತಮಿಳ್ನಾಡು ಹೋದ್ರು ಕೂಡ CSK ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡ್ತಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ನಮ್ಮಲ್ಲಿ ನೋಡಿದಂತ ಯುನೀಕ್ನೆಸ್ ಬೇರೆ ಕಡೆ ಎಲ್ಲೂ ಕೂಡ ನೋಡಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಬಿಕಾಸ್ ನಾವು ಸೋತ್ರು RCB ಅಂತ ಅಂತೀವಿ, ಗೆದ್ರು RCB ಅಂತ ಅಂತೀವಲ್ಲ. ಅವ್ರು ನಮ್ಮ ಉಸಿರು ಇರೋ ತನಕ RCB ಬೇರೆ ನಮ್ಗೆ ಗೊತ್ತಿಲ್ಲ ಗೈಸ್. RCB ಬಿಟ್ರೆ ಬೇರೆ ಗೊತ್ತಿಲ್ಲ. ಅದನ್ನೇ ಹೇಳಿದ್ರಲ್ಲ, ಅವ್ರ ಸ್ಯಾಲ್ರಿಲೇ ಅವ್ರು ಕಾಂಪ್ರಮೈಸ್ ಆಗ್ತಾ ಇದಾರೆ. ಇವನ್ ನನಗೆ ಗೊತ್ತಿದೆ, ನಾನು ಆಕ್ಚುಲಿ ಅವ್ರು ನೋಡಿ ಅವರು T20 ಅಷ್ಟು ರಿಟೈರ್ಮೆಂಟ್ ಕೊಟ್ಟ ಮೇಲೂ ಕೂಡ ಅವ್ರ ಪೊಸಿಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು. ಅವ್ರಿಗೆ ಗೊತ್ತಿದೆ ನಾನು ಪವರ್ ಪ್ಲೇ ಅಲ್ಲಿ ಅಷ್ಟು ಬೇಗ ಯುಟಿಲೈಸ್ ಮಾಡ್ಕೊಂಡು ಲಾಸ್ಟ್ ಈಗ ಮುಂಚೆ ತರ ಇವಾಗ T20 ತುಂಬಾ ಎವಾಲ್ವ್ ಆಗಿದೆ. ಬರುವಂತ ಬಾಲ್ಸ್ ಅಲ್ಲಿ ಮಿನಿಮಮ್ 3 ಬಾಲ್ ಅಲ್ಲಿ ಇಲ್ಲ 4 ಬಾಲ್ ಅಲ್ಲಿ ಒಂದೊಂದು ಬೌಂಡ್ರಿನ ಹುಡುಕ್ತಾ ಇರಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅವ್ರಿಗೆ ಕೆಪಬಿಲಿಟಿ ಇಲ್ಲ ಅಂತ ಹೇಳ್ತಾರೆ ಇದೆ. ಬಟ್ ಯಾಕೆ ಅವ್ರು ಓಪನಿಂಗ್ ಬಂದು ಅಂತಂದ್ರೆ ಅವ್ರಿಗೆ ಗೊತ್ತಾಗಿದೆ, ಓಕೆ ಮಿಡಲ್ ಆರ್ಡರ್ ಅಲ್ಲಿ ಇನ್ ಕೇಸ್ ಏನಾದ್ರು ಕೊಲಾಪ್ಸ್ ಆಗ್ತಾ ಇದೆ ಅಂದ್ರೆ ಬೇಕಾದ್ರೆ ನಿಂತ್ಕೊಂಡು ನಾನು ಲಾಸ್ಟ್ ಎಬಿಲಿಟಿ ಅವ್ರು ತಗೊಂಡ್ಬರ್ತೀನಿ. ಬಟ್ ಇವಾಗ T20 ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹತ್ರ ಆಗಲ್ಲ. ಮಿನಿಮಮ್ 220 ಅಬೋ 230 ಅಬೋ ಹೊಡೆದ್ರೆ ಸ್ಕೋರ್ಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ನನ್ನ ಕೈಲಾದಷ್ಟು ನಾನು ಆದಷ್ಟು ಬೇಗ ಸ್ಕೋರ್ಗಳನ್ನ ಮೂವ್ ಮಾಡೋಣ ಅಂತ ಫಾಸ್ಟ್ ಜೊತೆ 2 ವರ್ಷದಿಂದ ಓಪನಿಂಗ್ ಇಳಿದಿದ್ದಾರೆ. ಇಲ್ಲಿಗೆ 18 ವರ್ಷಗಳಾಗಿದೆ. ಅಂಡ್ ಈ ಸೀಸನ್ 18ನೇ ಸೀಸನ್. ಅಂಡ್ ವಿರಾಟ್ ಕೊಹ್ಲಿ ಅವರ ಜೆಸ್ಸಿ ನಂಬರ್ ಕೂಡ 18. ಸೊ ಈ ಸೀಸನ್ ನಾವು ಗೆಲ್ಲೋದಂತೂ ಫಿಕ್ಸ್ ಗೈಸ್, ಅದನ್ನೇ ಇವನ್ AB de Villiers ಅದನ್ನೇ ಹೇಳಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರ ಜರ್ನಿಯಲ್ಲಿ ಲೈಕ್ RCB ಜೊತೆ ಒಂದು IPL ಕಪ್ ನ ಗೆದ್ರೆ ಅವರ ಫಿನಾಮಿನಲ್ ಜರ್ನಿ ಏನಿರುತ್ತೆ ಅದರಲ್ಲಿ ಇದು ಒಂದು ಕೂಡ ಆಡ್ ಆಗುತ್ತೆ. ಸೊ ಇವನ್ ಅವ್ರಿಗೂ ತುಂಬಾ ಆಸೆ ಇದೆ ಗೈಸ್. ಆಕ್ಚುಲಿ ನಾನು ತುಂಬಾ ಡ್ರೀಮ್ ಇದ್ದು ಚಿಕ್ಕ ವಯಸ್ಸಲ್ಲಿ ಏನ್ ಗೊತ್ತಾ, AB de Villiers ಇರಬೇಕಾಗಿತ್ತು. ಆಮೇಲೆ ಕ್ರಿಸ್ ಗೇಲ್ ಅವರೆಲ್ಲ ಗೆದ್ರು ಗೊತ್ತಾ. ಸೊ 2016 ಅಲ್ಲಿ ಅವಾಗ ಕಪ್ ಗೆದ್ದಿದ್ರೆ ಎಷ್ಟು ಖುಷಿ ಆಗೋದು. ಒಂಥರ ಮೊಮೆಂಟಮ್ ಗೈಸ್. ಒಂಥರ ಹೆಂಗೆ ಅಂತಂದ್ರೆ ಸ್ಟಾರ್ಸ್ ಗಳ ಮಧ್ಯೆ ಮೂನ್ ಕಂಡಾಗಿ ಆ ಒಂದು ಸೀಸನ್ ಅಲ್ಲಿ ಗೆದ್ಬಿಟ್ಟಿದ್ರೆ. ಸೊ ಗೈಲು, AB de Villiers, ವಿರಾಟ್ ಕೊಹ್ಲಿ ಅವರು ಆ ಮೂನ್ ತರನೇ ಕಾಣಿಸ್ತಾ ಇದ್ರು ಸ್ಟಾರ್ ಮಧ್ಯದಲ್ಲಿ. ಆಕ್ಚುಲಿ ಅವರು ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ವಿರಾಟ್ ಕೊಹ್ಲಿ ಅವರು ಎಸ್ಪೆಷಲಿ ಏನ್ ಗುರು, ಇಂಜುರಿ ಆಗಿದೆ, ಈ ಕಡೆ ಸ್ಟಿಚಸ್ ಹಾಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಮ್ಯಾಚ್ಗಳು ಎಂತ ಆಕ್ಚುಲಿ 2016 ಕಂಪ್ಲೀಟ್ ನಮ್ ಕಡೆ ಇದ್ದಿದ್ದು ಎಕ್ಸೆಪ್ಟ್ ಫೈನಲ್ 15ನೇ ಓವರ್ ವರೆಗೂ ನಮ್ಮ ಹತ್ರನೇ ಇತ್ತು ಮ್ಯಾಚ್ ಆಕ್ಚುಲಿ. ಸೊ ಆ ಏನು ಒಂದು ಕ್ರಿಸ್ ಗೇಲ್ ಅವ್ರ ವಿಕೆಟ್ ಬೀಳುತ್ತೆ, ಅದರಿಂದನೇ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ಬಿಡ್ತಾರೆ. ಬಟ್ ಅದಾದ್ಮೇಲೆ ಯಾರು ಕೂಡ ನಿಂತ್ಕೊಂಡು ಗೆಲ್ಸುವಂತ ಪ್ರಯತ್ನನೂ ಕೂಡ ಮಾಡಲಿಲ್ಲ. ಐ ಮೀನ್ ಲೈಕ್ ಲಾಸ್ಟ್ ಸಚಿನ್ ಬೇಬಿ ಅವರು ಹೊಡಿತಾರೆ, ಬಟ್ ಇನ್ನೂ 15-11 ರನ್ಸ್ ಶಾರ್ಟ್ ಆಗುತ್ತೆ. ಸೊ ಅಲ್ಲೆಲ್ಲೋ ನನ್ಗೆ ಅನ್ಸಿದ್ದೇನಂತಂದ್ರೆ ಮೇ ಬಿ ಆ ಸೀಸನ್ ನಮ್ಮ ಅಷ್ಟೊಂದು ಕ್ಲೋಸ್ ಆಗಿ ಬಂದು ಅಷ್ಟು ಹಾರ್ಟ್ ಬ್ರೇಕ್ ಆಗುತ್ತೆ ಫೈನಲ್ ಮೂಮೆಂಟ್ ತನಕ ಕಾಯ್ತಾ ಇದ್ವಿ, ವಿನ್ ಆಗುತ್ತೆ ಒಂದ್ ಸೈಡ್. ಅವ್ರು ಯಾವಾಗ ನಮ್ಗೆ ಆಕ್ಚುಲಿ ಬೆನ್ ಕಟಿಂಗ್ ಅವರೇನೆ ಸ್ವಲ್ಪ ನಮ್ಗೆ ಅಂತ ದುಶ್ಮನ ಆಗ್ಬಿಟ್ರು ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಆಡದೇ ಇರೋ ವ್ಯಕ್ತಿ ಸಡನ್ ಆಗಿ ಫೈನಲ್ ಬಂದು ಆ ರೀತಿ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಆಮೇಲೆ ಬೌಲಿಂಗ್ ಅಲ್ಲಿ ವಿಕೆಟ್ ನ ತಗೊಳ್ತಾರೆ. ನನ್ಗೆ ಕಂಪ್ಲೀಟ್ಲಿ ಅದೊಂಥರ ಡ್ರೀಮ್. ಪಾಸ್ಟ್ ಇಸ್ ಪಾಸ್ಟ್, ಕಳೆದೋಗಿದ್ದು ಹೋಯ್ತು. ಸೊ ಈಗ 18ನೇ ಸೀಸನು. ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು ಕಳೆದ ವರ್ಷ 18 ವರ್ಷಗಳಿಂದ ನಮ್ಮ ಟೀಮಲ್ಲಿ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಪ್ರಕಾರ ನಮ್ಮ ವಿಡಿಯೋಗಳು ಲೆಂತ್ ಆಗುತ್ತೆ, ಒಂದು 2 ಅವರ್ 3 ಅವರ್ ಬೇಕಾಗುತ್ತೆ. ಸೊ ಈಗ ಗಾಯ್ಸ್, ನಿಮಗೆ ಫಸ್ಟ್ ಆಫ್ ಆಲ್ ಏನಿಸುತ್ತೆ RCB ಅಲ್ಲಿ 18 ವರ್ಷ ಕಳೆದಿರೋದು ವಿರಾಟ್ ಕೊಹ್ಲಿ ಅವರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಬೆಸ್ಟ್ ಮೂಮೆಂಟ್ ಯಾವ್ದು ಗೈಸ್ ವಿರಾಟ್ ಕೊಹ್ಲಿ ಅವ್ರದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು RCB ತಂಡಕ್ಕೆ ಇವತ್ತು ಕೃಣಾಲ್ ಪಾಂಡ್ಯ ಅವರು ಬಂದು ಸೇರ್ಕೊಂಡಿದ್ದಾರೆ ಕ್ಯಾಂಪ್ಗೆ. ಸೊ ಕೃಣಾಲ್ ಪಾಂಡ್ಯ ತುಂಬಾ ಜನ ಬಂದಿದ್ದಾರೆ ಗೈಸ್ ಆಲ್ರೆಡಿ. ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಯಶ್ ದಯಾಲ್ ಅವರು ಕೂಡ ಬಂದಿದ್ದಾರೆ. ಸೊ ಗೈಸ್ ಸ್ಲೋವರ್ ಸ್ಪೆಷಲಿಸ್ಟ್ ಅಂತಾನೆ ಕರಿಬಹುದು ನಮ್ಮ ಯಶ್ ದಯಾಲ್ ಅವರು. ಜೊತೆಗೆ ರಾಸಿಕ್ ದಾರ್ ಅವರು ಕೂಡ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಒಂದು 4-5 ಜನ ಪ್ಲೇಯರ್ ಆಲ್ರೆಡಿ ಹೋಮ್ ಕಮಿಂಗ್ ಮಾಡಿದ್ದಾರೆ. ಅದನ್ನ ಅಫಿಷಿಯಲ್ ಆಗಿ ಆಲ್ರೆಡಿ RCB ಅವರೇ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಅಂಡ್ ಇನ್ನೇನು ಪ್ರಾಕ್ಟೀಸ್ ಸೆಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೇ ದಿನಗಳಲ್ಲಿ. ಸೊ ಗೈಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಕ್ರಿಕೆಟಿನ 150ನೇ ಆನಿವರ್ಸರಿ
ಸರಿ ಅಂತಾನೆ ಹೇಳ್ಬೋದು. ಹೌದು. ಸೊ ಅದು ಇವಾಗ ನಡೀತಾ ಇಲ್ಲ, 2027 ಅಲ್ಲಿ ನಡೀತಾ ಇದೆ. ಸೊ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಪಿಂಕ್ ಬಾಲ್ ಟೆಸ್ಟ್ ನ ಮಾಡ್ತಾರೆ, ಅದು ನೈಟ್ ಮ್ಯಾಚ್ ಆಗಿರುತ್ತೆ. ಸೊ ಡೇ ನೈಟ್ ಮ್ಯಾಚ್ ಆಗಿರುತ್ತೆ ಗೈಸ್. MCG ಅಲ್ಲಿ ನಡೀತಾ ಇರುತ್ತೆ. MCG ಹೆಚ್ಚು ಕಮ್ಮಿ ಸೇಮ್ ನರೇಂದ್ರ ಮೋದಿ ಸ್ಟೇಡಿಯಂ ತರನೇ 1 lakh ಕ್ರೌಡ್ ಇದೆ ಆಕ್ಚುಲಿ ಅಲ್ಲೂ ಕೂಡ. ಸೊ ಹ್ಯೂಜ್ ಸ್ಟೇಡಿಯಂ, ಒನ್ ಆಫ್ ದ ಬೆಸ್ಟ್ ರೈವಲ್ರಿ. ಆಶಸ್ ಅಂತಾನೆ ನಿಮ್ಗೆ ಗೊತ್ತಿದೆ ಕಂಪ್ಲೀಟ್ ಆಗಿ ಅದೇನು ಎತ್ತಕತೆ ಅಂತ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಕೆಟಿಂಗ್ ರೈವಲ್ರಿ ಆಫ್ಟರ್ ಇಂಡಿಯಾ ಪಾಕಿಸ್ತಾನ್ ಯಾವ್ದಪ್ಪ ಅಂತಂದ್ರೆ ಅದು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್, ಎಸ್ಪೆಷಲಿ ಇನ್ ಟೆಸ್ಟ್ ಆಕ್ಚುಲಿ ನಾನು ಮಾತಾಡ್ತಾ ಇರೋದು. ಸೊ ಗೈಸ್ ಏನ್ ಅನ್ಸುತ್ತೆ, 150ನೇ ಆನಿವರ್ಸರಿ 2027 ಅಲ್ಲಿ ನಡೀತಾ ಇದೆ. ಸೊ ಇದಂತೂ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಸೊ 2027 ಅಲ್ಲಿ ಮ್ಯಾಚು ಇದು ಆಲ್ರೆಡಿ ಫುಲ್ ಅನೌನ್ಸ್ಮೆಂಟ್ ಅಫಿಷಿಯಲಿ ಆಗಿದೆ. ಅಂಡ್ ನಿಮ್ಗೇನು ಅನ್ಸುತ್ತೆ ಗೈಸ್, 150 ನಡೀತಾ ಇರೋದು ಆನಿವರ್ಸರಿ, ಕ್ರಿಕೆಟ್ ಆನಿವರ್ಸರಿ. ಸೊ ನಮ್ಮ ಇಂಡಿಯಾನು ಜೊತೆಗೆ ಸೇರ್ಸ್ಕೊಬೇಕಾಗಿತ್ತ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೈಸ್, ಲಕ್ನೋ ಸೂಪರ್ ಜೈಂಟ್ಸ್ ಅವ್ರಿಗೆ ಒಂದು ಹ್ಯೂಜ್ ಬ್ಲೋ ಅಂತಾನೆ ಹೇಳ್ಬೋದು. ಸೊ ಮಯಾಂಕ್ ಯಾದವ್ ಇಂಡಿಯಾಸ್ ಫಾಸ್ಟೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು. ಸೊ ಪ್ರೆಸೆಂಟ್ ಅಲ್ಲಿ ಇಂಡಿಯಾ ಅಷ್ಟು ಆಗ್ತಾರೆ ಗುರು, 150 ಅವರು ಕಿತ್ಕೊಂಡು ಆಗ್ತಾರೆ ಗುರು ಅವರು ಆ ಥರ. ಸೊ ಆ ಯಂಗ್ಸ್ಟರ್ ಅನ್ಫಾರ್ಚುನೇಟ್ಲಿ ಇಂಜುರಿಯಿಂದನೂ ಕೂಡ ಫಸ್ಟ್ 1 ವೀಕ್ ಆಡಕ್ಕಾಗಲ್ಲ, ಅಂದ್ರೆ ಫಸ್ಟ್ ಹಾಫ್ ಕೂಡ ಆಡಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದಾರೆ. ಸೊ ಗೊತ್ತಿಲ್ಲ ಎಷ್ಟು ಮ್ಯಾಚಸ್ಗಳು ಕಟ್ ಆಫ್ ಆಗುತ್ತೆ ಅಂತ, 3 ಮ್ಯಾಚ್ ಕಟ್ ಆಫ್ ಆಗುತ್ತೆ, ಇಲ್ಲ 4 ಮ್ಯಾಚ್ ಕಂಪ್ಲೀಟ್ ಕಟ್ ಆಫ್ ಆಗ್ಬೋದು ಕೂಡ ಅವ್ರಿಗೆ. ಸೊ ಗೈಸ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು RCB ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಮ್ಯಾಚ್ಗಳದ್ದು ಅಂತ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ರು. ಸೊ ಇವಾಗ ಬರ್ತಾರೋ ಅಪ್ಡೇಟ್ ಪ್ರಕಾರ 2,300 ರೂಪಾಯಿಂದ ಹಿಡಿದು 42,350 ರೂಪಾಯಿ ತನಕನೂ ಇದೆ ಗೈಸ್. ಅಂಡ್ ಇದು ನಮ್ಮ RCB ತಂಡದ ಮಾತ್ರನೇ ಹೈಯೆಸ್ಟ್ ಇರೋದು, ಬೇರೆ ಎಲ್ಲಾ ತಂಡಗಳು ಕೂಡ ಇದಕ್ಕಿಂತ ಕಮ್ಮಿ ಇದೆ ಟಿಕೆಟ್ ಪ್ರೈಸ್ಗಳು ಅಂತಾನೆ ಹೇಳ್ಬೋದು ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕ್ರೌಡ್ಗಳು ಇಂಡಿಯಾದಲ್ಲಿ ಕ್ರೌಡ್ ಏನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಎಸ್ಪೆಷಲಿ ಚಿನ್ನಸ್ವಾಮಿಲ್ ನಡೆಯುವಂತ ಪಂದ್ಯಗಳಿಗೆ ಬ್ಯಾಂಗ್ಳೂರ್ ಅಂತೂ ಮುಗಿ ಬೀಳ್ತಾರೆ ಗುರು. ಈಗ ಓವರ್ ಆಲ್ ಕರ್ನಾಟಕದಿಂದ ಹುಡುಕೊಂಡ್ ಬರ್ತಾರೆ ಮ್ಯಾಚ್ ನೋಡೋಣ ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ನಮ್ದು ಬಿಟ್ರೆ 2ನೇ ರ್ಯಾಂಕಿಂಗ್ ಅಲ್ಲಿ ಇರೋದು ಸನ್ರೈಸ್ ಹೈದರಾಬಾದ್ ಹೌದು, ಅಂಡ್ 3ನೇ ರ್ಯಾಂಕಿಂಗ್ ಅಲ್ಲಿ ಇರೋದು 28,000 ರೂಪಾಯಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೌದು ಗೈಸ್. ಮಿಗ್ದವ್ರದೆಲ್ಲ ಮುಂಬೈ ಎಲ್ಲ ಸ್ವಲ್ಪ ಚೀಪ್ ಅಲ್ಲಿ ನಾರ್ಮಲ್ ಇದೆ, ಅವ್ರದ್ದು ನಾರ್ಮಲ್ ಇದೆ, CSK ಅವ್ರದ್ದು ನಾರ್ಮಲ್ ಆಗಿದೆ. ನಮ್ದು ಮಾತ್ರ ಕಾಸ್ಟ್ಲಿ ಗೈಸ್. ಬೆಂಗಳೂರು ಅಂದ್ರೆ ಸಾಕು, ನಮ್ಮವರೆಲ್ಲ ಕಾಸ್ಟ್ಲಿನೇ ಇಟ್ಬಿಡ್ತಾರೆ. ಅಷ್ಟು ಇಟ್ರು ಕೂಡ ಗ್ರೌಂಡ್ ತುಂಬಾ ತುಂಬಿರ್ತಾರೆ ಗೈಸ್ ಜನ, ಅದಕ್ಕೆ ಹೇಳೋದು ಲಾಯಲ್ಟಿ. ಆಚೆ ಬಂದ್ರೆ ಬ್ಲಾಕ್ ಅಲ್ಲಿ ಕೇಳ್ತಾರೆ ಗುರು, ಆ ತರ ಲೆವೆಲ್ ಇದೆ ಟಿಕೆಟ್ ಕ್ರೇಜ್ ಅಂತಾನೆ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಗೈಸ್ ಏನ್ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.